ಅರ್ಧಾಂಗಿಯವರು ಯಾವುದರ ಬಗ್ಗೆನೋ ಭಯಂಕರವಾಗಿ ಚಿಂತನೆ ಮಾಡ್ತಾರೋ ಹಾಗಿದೆ. ನಮ್ಮ ಗೀತಾ ಇಲ್ಲಿದ್ದಾಗ್ಲೂ ಒದ್ದಾಡ್ತಾ ಇದ್ಲು, ಗಂಡನ ಮನೆಗೆ ಹೋಗಿ ಒದ್ದಾಡ್ತಾ ಇದ್ದಾಳೆ ಅಂತ. ತಪ್ಪು. ನೀನು ಯೋಚನೆ ಮಾಡ್ತಿರೋ ಸಬ್ಜೆಕ್ಟು ಸರಿಯಾಗಿದೆ, ಆದರೆ ಅದನ್ನ ನೋಡ್ತಾ ಇರೋ ದೃಷ್ಟಿಕೋನ ತಪ್ಪಾಗಿದೆ. ಗೀತಾ ಇಲ್ಲಿದ್ದಾಗ್ಲೂ ನಮ್ಮನ್ನ ಒದ್ದಾಡಿಸ್ತಾ ಇದ್ಲು, ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೂ ನಮ್ಮನ್ನ ಒದ್ದಾಡಿಸ್ತಾನೇ ಇದ್ದಾಳೆ ಕಣೆ. ಮಗಳ ಬದುಕನ್ನ ನಿಮ್ಮ ಲಾಭ ಮುಂದಿಟ್ಕೊಂಡು ನೋಡ್ಬೇಡ್ರಿ. ಹಾಗೆ ಆಗಬೇಕು. ನಾನು ಕೆಲಸ ಬಿಟ್ಟು ಕೂತಿದ್ದೀನಿ, ಬೀಗರ ಮನೆ ಕಡೆಯಿಂದ ಸಹಾಯ ಸಿಕ್ಕಿ ನಾನು ದೊಡ್ಡ ಲೆವೆಲ್ಗೆ ಬೆಳಿತೀನಿ ಅಂತ ಆಸೆ ಹೊತ್ತು ಕೂತಿರುವಾಗ ನಿನ್ನ ಮಗಳ ನಡವಳಿಕೆ ನನ್ನ ಅಲ್ಲಿಂದ ತಳ್ಳಿಬಿಡ್ತು ಅನ್ನುವಾಗ ನನಗೆ ಹೇಗೆ ಆಗಿರ್ಬೇಡ? ನೀವಿ ಜನ್ಮದಲ್ಲಿ ಬದಲಾಗಲ್ಲ. ಏ ಸುಶೀಲಾ, ನಾನು ಸರಿ ಹೋಗದಿರೋದಕ್ಕೆ ಕಾರಣ ನಿನ್ನ ಮಗಳು ಗೀತಾ ಕಣೆ. ಹೇಗೋ ಮಾಡಿ ಗಂಡನ ಒಲಿಸ್ಕೊಂಡು 24/7 ಅವನ ಖುಷಿಯಾಗಿ ಇಟ್ಟುಬಿಟ್ರೆ ಅದರ ಲಾಭದ ಫಲ ಬರೋದು ತವ್ರ ಮನೆಗೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ. ಅವಳು ಸ್ವಾರ್ಥಿ ಅಲ್ಲ. ನಾನ್ ಸ್ವಾರ್ಥಿ ಏನಿವಾಗ ಅಲ್ವೇ? ದೊಡ್ಡವರ ಏಳಿಗೆಗೆ ದುಡಿಬೇಕಾದ್ದು ಚಿಕ್ಕವ್ರ ಧರ್ಮ. ಅದನ್ ಬಿಟ್ಟು ಎಲ್ಲಾ ಕಡೆ ನಂದೆ ನಡಿಬೇಕು ಅಂದ್ರೆ ಹೇಗೆ? ಅದಕ್ಕೆ ಸ್ವಾಭಿಮಾನ ಅನ್ನೋದು. ಸ್ವಾಭಿಮಾನದ ಮೊದಲಕ್ಷರ ಸ್ವ, ಸ್ವಾರ್ಥದ ಮೊದಲಕ್ಷರ ಸ್ವ, ಸ್ವಾಹದ ಮೊದಲಕ್ಷರ ಸ್ವ. ಮನುಷ್ಯ ಬದುಕೋಕೆ ಬೇಕಾಗಿರೋದು ಸ್ವಾನುಭವ ಕಣೆ, ಅದು ನನಗಿದೆ. ಆದ್ರೆ ಆ ಬುದ್ಧಿ ನಿನ್ನ ಮಗಳಿಗಿಲ್ವಲ್ಲೇ? ಹಾಗಾದ್ರೆ ಈಗ ನಿಮ್ಮ ಪ್ರಕಾರ ನಿಮ್ಮ ಮಗಳು ಹೇಗಿರ್ಬೇಕು? ಅವಳು ಹೇಗ್ ಬೇಕಾದ್ರೆ ಇತ್ಕೊಳ್ಳಿ ಕಣೆ, ಆದ್ರೆ ನನ್ನ ಅಳಿಯ ಸಂತೋಷವಾಗಿರೋದು ಮುಖ್ಯ. ಆ ಒಂದು ಸಿಹಿ ಸುದ್ದಿ ನನ್ನ ಕಿವಿಗೆ ಬಿದ್ದ ದಿನ ನಾನು ಅವಳ ಮಗಳು ಅಂತ ಒಪ್ಕೊಳ್ತೀನಿ. ಅಲ್ಲಿ ತನಕ ಗೀತಾ ನಿನ್ನ ಮಗಳಷ್ಟೇ. ಏ ಸುಶೀಲಾ, ತಾಳಿ ಕಟ್ಟಿಸ್ಕೊಂಡ್ಮೇಲೆ ಗಂಡನ ಸಂತೋಷಕ್ಕೆ ಬದುಕಬೇಕಾಗಿರೋದು ಹೆಣ್ಣಿನ ಧರ್ಮ ಮತ್ತು ಹೆಣ್ಣಿನ ಕರ್ಮ. ಏನೋ ಬಿಡು ಮಗ, ನಿನ್ಗೆ ಹೀಗಾಗ್ಬಾರ್ದಾಗಿತ್ತು. ಕಟ್ಕೊಂಡ್ ಹೆಂಡತಿಗೆ ನಮ್ ವೀಕ್ನೆಸ್ ಏನು ಅಂತ ಗೊತ್ತಾಗ್ಬಾರ್ದು ವಿಜಯ್. ಎಲ್ಲಾ ಗಂಡಸರಿಗೂ ಒಂದು ವೀಕ್ನೆಸ್ ಪಾಯಿಂಟ್ ಇರುತ್ತೆ ವಿಜಯ್, ಅದ್ ಹೆಂಡತಿ ಗೊತ್ತಾದಾಗ್ಲೇನೆ ಸಮಸ್ಯೆ ಶುರುವಾಗೋದು. ಏಯ್ ಅಲ್ಲ, ಸಮಾಧಾನ ಮಾಡ್ಕೋ ವಿಜಯ್. ಅವಳು ನಿನ್ನ ಹೆಂಡತಿ ಅಲ್ಲ ಅನ್ನೋದು ನನಗ್ ಗೊತ್ತು, ನಿನಗ್ ಗೊತ್ತು. ಆದ್ರೆ ಈ ಸಮಾಜಕ್ಕೆ ಗೊತ್ತಿಲ್ಲ. ಆ ಪಾಯಿಂಟ್ ಇಟ್ಕೊಂಡೆ ತಾನೇ ಅವಳು ನಿಮ್ಮ ಮನೇಲಿ ಗಟ್ಟಿಯಾಗಿ ಕೂತಿರೋದು. ವಿಜಯ್, ನಿನ್ ಹಣೆ ಬರನೇ ಸರಿ ಇಲ್ಲ ಕಣೋ. ಫಸ್ಟ್ ನೈಟ್ ಅಲ್ಲೇ ನಿನ್ ವೀಕ್ನೆಸ್ ಪಾಯಿಂಟ್ ಯಾವ್ದು ಅಂತ ಅವಳಿಗೆ ಗೊತ್ತಾಗ್ಬಿಟ್ಟಿದ್ದೆ. ಅದಕ್ಕೆ ಅವಳು ಬುಸ್ ಬುಸ್ ಅಂತ ಮೆರಿತಿರೋದು. ಅವಳು ಮೆರಿತಿಲ್ಲ ಮಗ, ನಮ್ ಗುರುನ ಹೆದರ್ಸ್ತಿದ್ದಾಳೆ. ವಿಜಯ್ ಹೆದರ್ತಾ ಇದ್ದಾನೆ ಅನ್ನೋದರ ಅರ್ಥ ಅವಳು ಮೆರಿತಾ ಇದ್ದಾಳೆ ಅಂತ ತಾನೆ. ಏನು ಮಾಡಕ್ಕಾಗಲ್ಲ ವಿಜಯ್. ಅವಾಗ ಸೋಲು ಕಷ್ಟಪಟ್ಟು ಬರ್ತಾ ಇತ್ತು, ಆದ್ರೆ ಈಗ ಸಹಜವಾಗೇ ಬರ್ತಾ ಇದೆ. ಈಗ ಅದನ್ನ ಸ್ವೀಕರಿಸೋದ್ ಕಲ್ತ್ ಬಿಡ್ಬೇಕು, ಬೇರೆ ದಾರಿನೇ ಇಲ್ಲ ವಿಜಯ್. ಒಂದ್ ಕೆಲ್ಸ ಮಾಡು ವಿಜಯ್, ಇನ್ಮೇಲೆ ಚಾಲೆಂಜ್ಗಳನ್ನ ಹಾಕದ್ ಬಿಟ್ಟು ಅಡ್ಜಸ್ಟ್ ಆಗ. ಏನಂದೆ? ತುಳಿದಾಕ್ಬಿಡ್ತೀನಿ. ಗುರು, ನಾನು ಹೇಳಿದ್ದಿಷ್ಟೇ. ಇಂಥ ಬ್ರ್ಯಾಂಡ್ ಸಿಗರೇಟ್ ಬೇಕು ಅಂತ ಆಸೆ ಪಡ್ತೀವಿ, ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಬ್ರ್ಯಾಂಡ್ಗೆ ಅಡ್ಜಸ್ಟ್ ಆಗ್ತೀವಲ್ವಾ? ಹಂಗೆ ಗೀತಾ ಅನ್ನೋ ಬ್ರ್ಯಾಂಡ್ಗೆ ಅಡ್ಜಸ್ಟ್ ಆಗ್ಬಿಡು ಅಷ್ಟೇ. ನೋ ಚಾನ್ಸ್. ನಾನು ಅವಳಿಗೆ ಚಾಲೆಂಜ್ ಮಾಡಿದ್ದೀನಿ. ಈ ಸತಿ ಆ ಚಾಲೆಂಜ್ ಅಲ್ಲಿ ನಾನೇ ಗೆಲ್ಲೋದು. ಅವ್ರ ಅಪ್ಪ ಅಮ್ಮನೆ ಬಂದು ಆ ಗೀತನ ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವಳಿಗೆ ಈ ಮನೆಗೆ ಬರೋಕ್ ದಾರಿ ಯಾವ್ದೂ ಇರಲ್ಲ, ಎಲ್ಲ ಕ್ಲೋಸ್ ಆಗಿರುತ್ತೆ. ಇದು ಆಗುತ್ತೆ.
ಆಗುತ್ತೆ ಆಗುತ್ತೆ ಅಂತ ಇದೆ ವಿಜಯ್, ಅದೆಲ್ಲ ಸರಿ. ಆದ್ರೆ ಅದಾಗಕ್ಕೆ ಒಂದು ಅಡಿಪಾಯ ಬೇಕಲ್ವಾ? ಅದಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ವಿಜಯ್? ಬಲವಾದ ಅಡಿಪಾಯ ಹಾಕಿದ್ದೀನಿ, ಭಯಂಕರ ಪ್ಲಾನ್ ಮಾಡಿದ್ದೀನಿ. ಇವತ್ತು ಕ್ಲಾಸ್ ಬಂಕ್ ಮಾಡ್ತಿರೋದೆ ಆ ಕಾರಣಕ್ಕೋಸ್ಕರ. ನೋಡ್ತಿರೋ, ಈಗ ನಾನು ಶುರು ಮಾಡೋ ಆಟ ಮಜವಾಗಿದೆ. ಗೀತನ ಮನೆ ಬಿಟ್ಟು ತೊಳ್ಗೋಕೆ ಇದೇ ಮಂತ್ರ, ವಿಜಿತಂತ್ರ. ಗೀತಾ, ನೀನ್ ಹೀಗ್ ಮಾಡ್ಬಾರ್ದಿತ್ತು. ಯಾವುದು? ಹೆಣ್ ಹೋದ್ ಕಡೆ ಅದ್ಬಸ್ತಲ್ಲಿರ್ಬೇಕು ಅಂತ ಹೇಳ್ತಾರೆ. ನೀನ್ ಇವತ್ತು ವಿಜಯನ ಕೆಣ್ತಾ ಇದ್ದೆ. ಹಲೋ, ಇವತ್ತು ಗೀತಾ ಸುಮ್ನೆ ಇದ್ಲು, ಕೆಣಗ್ದೋರ್ ನಾವು. ನೆನ್ಪಿರ್ಲಿ ಶರಣ್ಯ. ಅದನ್ನೇ ಹೇಳ್ತಿದೀನಿ, ಇವತ್ ನಾವ್ ಮಾಡಿದ ತಪ್ಪು. ನಾವ್ ಹಾಗ್ ಮಾಡ್ಬಾರ್ದಾಗಿತ್ತು. ಗೀತಾ ಮತ್ತೆ ನಾವು ಸುಮ್ನಿರ್ಬೇಕಾಗಿತ್ತು. ಇದೇ ಸಿಟ್ಟಲ್ಲಿ ವಿಜಯ್ ಏನಾದ್ರು ಮಾಡಿದ್ರೆ? ಶರಣ್ಯ, ನಿಜಕ್ಕೂ ನಾನೇ ಹೋಗಿ ಅವನ ಹತ್ರ ಕಾಲ್ ಕೆರ್ಕೊಂಡ್ ಜಗಳ ಮಾಡ್ತಿಲ್ಲ. ಪ್ರತಿ ಸತಿ ನನ್ಗೇನೋ ಮಾಡ್ಬೇಕಂತ ಬರ್ತಿರೋದು ವಿಜಯ್ ಮತ್ತೆ ಅವ್ನ ಮನೆಯವರು. ನಾನ್ ಅದನ್ನ ಪ್ರತಿರೋಧಿಸ್ತಿದ್ದೀನಿ ಅಷ್ಟೇ. ಈಗ ವಿಜಯ್ ಚಾಲೆಂಜ್ ಮಾಡಿರೋದು ನಿಮ್ಮ ಅಪ್ಪ ಅಮ್ಮನೇ ಬಂದು ನಿನ್ನ ನಮ್ ವಿಜಯ್ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಅವನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೆದರಿಸಿ ಅವ್ರಿಗೆ ಏನಾದ್ರು ತೊಂದರೆ ಕೊಟ್ರೆ? ಹೌದು ಕಣೆ ಗೀತಾ, ದುಡ್ಡಿರೋ ದೊಡ್ಡ ಮನುಷ್ಯರು ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡಿರೋರನು, ಆದ್ರೆ ದೊಡ್ಡ ಮನುಷ್ಯರು ಅನ್ಬೇಡ. ನಾವೇನೇ ಅಂದ್ರು ಬಿಟ್ರು ತೊಂದ್ರೆ ಆಗೋದ್ ನಿನ್ಗೆ ಅಲ್ವಾ ಗೀತಾ? ಸುಮ್ನೆ ವಿಜಿನ ಕೆಣ್ಕಿ ತೊಂದ್ರೆಗೆ ಇನ್ವಿಟೇಷನ್ ಯಾಕೆ ಕೊಡ್ತೀಯ? ನೋಡೆ ಸಿಂಕು, ನಾನು ಯಾವತ್ತೂ ಅವ್ನ ವಿಷಯಕ್ಕೆ ಹೋಗಿಲ್ಲ. ಬಂದಿರೋದು ಅವನು, ಅನ್ಭವಿಸ್ತಿರೋನು ಅವನು. ಅದನ್ನೇ ನಾನು ಹೇಳ್ತಿರೋದು. ನೀನ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿದ್ಯಾ? ಅವನೇನಾದ್ರೂ ನಿಂಗೆ ತೊಂದ್ರೆ ಮಾಡ್ಬಿಡ್ತಾನೆ ಅಂತ ಹೆದರಿಕೆ ಆಗ್ತಿಲ್ವಾ? ನೋಡ್ರೆ, ನಾನ್ ಮೊದಲನೇ ಸತಿ ಅವ್ನ ಆನ್ಸರ್ ಶೀಟ್ ಕದ್ದಾಗ, ಅದನ್ನ ಸುಟ್ಟಾಕ್ದಾಗ ಹೆದರಿಕೆ ಆಗಿತ್ತು. ಅವನನ್ನ ಮಾರ್ಕೆಟ್ ಅಲ್ಲಿ ಹುಡ್ಕಾಡಿ ಮನೆ ತನಕ ಹುಡ್ಕೊಂಡ್ ಬಂದಾಗ ದುಡ್ಡಿರೋರು ಏನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ಭಯ ಆಗಿತ್ತು. ಬ್ಯಾಂಕ್ನವ್ರು ಬಂದು ಮನೆ ಜಪ್ತಿ ಮಾಡಿ ನಮ್ ಇಡೀ ಕುಟುಂಬನ ಬೀದಿಗೆ ನಿಲ್ಸಿದಾಗ ನನ್ಗೆ ನಡಕ ಹುಟ್ಟಿತು ನಿಜ. ಆ ಕಾರಣಕ್ಕೆ ಅವ್ನ್ ಸಾವಸ ಬೇಡ ಅಂತ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ಕೊಂಡೆ, ಅವ್ರ ಅಪ್ಪನ ಹತ್ರ ಹೋಗಿ ಕೇಳ್ಕೊಂಡೆ. ಆಮೇಲೂ ನನ್ಗೆ ತೊಂದರೆ ಕೊಡೋದನ್ನ ನಿಲ್ಸ್ಲಿಲ್ಲ ಅಂದಾಗ ನನ್ನ ಹತ್ರ ಬೇರೆ ದಾರಿನೇ ಇರ್ಲಿಲ್ಲ, ತಿರುಗ್ ಬಿದ್ದೆ. ದುಡ್ಡಿರೋರು ಏನೋ ಮಾಡ್ಬಿಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ದುಡ್ಡಿರೋರು ಇಲ್ಲಿ ತನಕ ಏನೂ ಮಾಡಿಲ್ಲ. ಅವ್ರ ಮನೆಗ್ ನ್ಯಾಯ ಕೇಳ್ಕೊಂಡ್ ಹೋಗಿ ಅಲ್ಲಾಗ್ತಿದ್ದ ಅನ್ಯಾಯನ ನೋಡಿ ನನ್ ಮಾನ ಮರಿದಿ ಸರಿ ಮಾಡ್ಕೊಳ್ಳೋ ದಾರಿ ಮುಚ್ಚೋಗ್ತಿದೆ ಅನ್ನೋ ಸಮಯದಲ್ಲಿ ಅವ್ರ ಮನೆ ಸೊಸೆ ಆದಾಗ್ಲೂ, ಅನ್ಯಾಯದ ವಿರುದ್ಧ ತಿರುಗ್ ಬಿದ್ದಾಗ್ಲೂ ನನ್ ಮನ್ಸಲ್ಲಿ ಒಂದ್ ಚಿಕ್ಕ ಭಯ ಇತ್ತು, ಅವ್ರು ಏನಾದ್ರು ಮಾಡ್ಬಿಡ್ತಾರೆ ಅಂತ ಅನ್ಸಿತ್ತು. ಆದ್ರೆ ಇಲ್ಲಿ ತನಕ ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಿಲ್ಲ. ಒಂದಂತೂ ಸತ್ಯ ಕಣೆ, ದುಡ್ಡಿರೋರು ಏನೋ ಮಾಡ್ತಾರೆ ಅನ್ನೋದು ಸುಳ್ಳು. ನಿಯತ್ತಾಗಿರೋರೆ ಏನಾದ್ರೂ ಮಾಡಕ್ ಸಾಧ್ಯ. ಆ ನಿಯತ್ತು, ಅದಕ್ ಬೇಕಾದ ನ್ಯಾಯ, ಅದನ್ ಬೆಂಬಲಿಸೋ ಸ್ವಾಭಿಮಾನ ನನ್ನ ಹತ್ರ ಇದೆ, ಅಷ್ಟ್ ಸಾಕು. ಆಕಾಶ ಕುಗ್ಳಿದ್ರೆ ಆ ಎಂಜಿಲ್ ಅವ್ರ ಮುಖಕ್ಕೆ ಬೀಳುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಸ್ತೀನಿ. ಅಂದ್ರೆ ಅವ್ನೇನೇ ಚಾಲೆಂಜ್ ಮಾಡಿದ್ರು, ನನ್ ವಿರುದ್ಧ ಎಷ್ಟೇ ಮಸ್ಲತ್ ಮಾಡಿದ್ರು ಅವನ್ ತಪ್ಪನ್ನ ಅವನ್ಗೆ ಅರಿವು ಮಾಡಿಸ್ತೀನಿ. ಈ ಸಮಾಜದ ಮುಂದೆ ವಿಜಿ ಅವನ್ ತಪ್ಪನ್ನ ಒಪ್ಕೊಂಡು ನಾನು ಪರಿಶುದ್ಧಳು, ನಾನು ನಿಷ್ಕಲ್ಮಶುಳನ್ನ ಹೆಸರು ತಗೊಂಡು ವಾಪಸ್ ಬರ್ತೀನಿ. ನನ್ನ ಹೆತ್ತವ್ರ ದೃಷ್ಟಿಯಲ್ಲಿ, ಈ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವ್ರ ಆಟದಿಂದ ನಾನ್ ಕೆಟ್ಟವಳು ಅನ್ನೋ ಪಟ್ಟ ತಗೊಳಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಆ ನಿನ್ನ ಕಣ್ಣ ಮಣಿ. ಯಜಮಾನ್ರೆ, ಏನಿದೆಲ್ಲ? ಅಯ್ಯೋ 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 ಅಯ್ಯೋ, ನನ್ನ ಯಜಮಾನ್ರೆ ಅಂತ ಕರೆದು ಬಿಟ್ಟೆ ಕಣ್ಮಣಿ. ಧನ್ಯ ನಾನು. ಯಜಮಾನ್ರೆ, ಮತ್ತೊಂದ್ ಸರ್ತಿ ಕರಿಬೇಕು ಅಂತ ಅನಿಸ್ತಾ ಇದೆಯಾ?
ಕರಿ. ಇಲ್ಲ ಇಲ್ಲ, ನೀವು ದುಡ್ಡು ಕೊಡೋ ಸಂಬಳ ಕೊಡೋ ಮನೆಯವರು ಅಂತ ಯಜಮಾನ್ರು ಅಂದೆ. ಹಾಗನ್ಬೇಡ ಕಣ್ಮಣಿ. ನೋಡು, ನಾನು ನನ್ನ ಜೀವನದಲ್ಲಿ ಬರೀ ಬರಗಾಲ ನೋಡಿರುವಂತ ಒಬ್ಬ ಬಡಪಾಯಿ. ನನ್ನ ನಿವೇದನೆ ಏನು ಅಂತ ನಾನು ಈ ಕವನದ ಮುಖಾಂತರ ನಿಂಗೆ ಹೇಳ್ತೀನಿ. ಬೇಕಾದ್ರೆ ಅದಕ್ಕೆ ನಾನೊಂದು ಫ್ರೇಮ್ ಹಾಕಿಸ್ಕೊಡ್ತೀನಿ. ನೀನ್ ಅದನ್ನ ನಿನ್ನ ಮನಸ್ಸಿನ ಗೋಡೆ ಮೇಲೆ ನೇತಾಕಿಸ್ಕೊ. ಅಣ್ಣ, ಅಯ್ಯೋ, ಬೇಡ ಬೇಡ ಬೇಡ, ಆ ಅಣ್ಣ ಅನ್ನೋ ಕರೆ ಬೇಡ. ನನ್ನ ಈ ಕರೆ ಕೇಳು. ಸ್ವಲ್ಪ ಕೊಂಚ ಪ್ರೊಫೈಲ್ ತಿರ್ಕು. ಹಾಗೆ ಕಣ್ಮುಚ್ಕು. ಮುಚ್ಚು ಕಣ್ಮಣಿ, ಮುಚ್ಚು. ಈಗ ಸ್ಲೋ ಮೋಷನ್ ಅಲ್ಲಿ ಹಾಗೆ ಮೆತ್ತಗೆ ಕಣ್ಣು ಓಪನ್ ಮಾಡು. ಆಹಾ, ಕಮಲೇ ಕಮಲೋತ್ಪತ್ತಿ. ನೀನು ನನ್ನ ಪಾಲಿನ ಹತ್ತಿ, ಈ ಕಲ್ಲು ಗುಂಡಿಗೆನ ಹದಮಾಡು ಸುತ್ತಿ, ನಿನ್ನ ನೆನೆಸ್ಕೊಂಡ್ರೆ ಹತ್ತುತ್ತೆ ನನ್ನ ನೆತ್ತಿ. ಈ ಬರಡು ಹೃದಯನ ಹಸಿರು ಮಾಡೇ ಕಣ್ಮನಿ ನಿನ್ನ ಪ್ರೀತಿಯ ಬಿತ್ತಿ. ಸಿತಾರ ಸೂಪ್. ಕಣ್ಮಣಿ, ಹೇಗಿದೆ ನನ್ನ ಕವನ? ಅಣ್ಣ, ಮತ್ತೆ ಅಣ್ಣ ಅಂತ ನೀನ್ ತಂಗೆವ ಏನ್ ಮಾಡ್ತಿದ್ಯಾ? ಅಲ್ಲ, ನನ್ನ ಕವನ ಬರ್ತವೆ. ಇದು ಕಣ್ಮಣಿ ಏನು ನನ್ನ ಇದು ಅಂದ್ರೆ ಮನೆಗೆ ಏನೇನು ರೇಷನ್ ಬೇಕು ಅಂತ ನಾನು ಕಣ್ಮಣಿನ ಕೇಳ್ತಾ ಇದ್ದೆ. ಏನದು ಭಾನುಮತಿ ಅಲ್ಲ ಬಾಸ್ಮತಿ 8 kg ಅಲ್ಲ? ಬಾಸ್ಮತಿ 8 kg. ಮತ್ತೇನೋ ಸುತ್ತಿ ನೆತ್ತಿ ಅಂತೆಲ್ಲ ಕೇಳಿಸ್ತು. ಅಂದ್ರೆ ಇದು ತಂಗೆವ, ಅಂದ್ರೆ ನೆತ್ತಿ ಮೇಲೆ ಸುತ್ತಿ ಬಿದ್ರೆ ಪ್ರಾಣದೇವರಿಗೆ ಪ್ರೀತಿ ಆಗುತ್ತೆ ಅಂತ ನಾನು ಬಿಡಿಸಿ ಹೇಳ್ತಿದ್ದೆ. ಕೆಲಸ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ, ಜಾಗ್ರತೆ ಅಂತ. ಸರಿ ಸರಿ, ಲಿಸ್ಟ್ ಎಲ್ಲ ಬರ್ದಿದ್ದಾಯ್ತಲ್ಲ, ಕೊಟ್ ಕಳ್ಸು. ವಿಜಯಲ್ಲಿ ವಿಜಿ ಮನೆಗ್ ಬಂದ್ನಾ? ಇಷ್ಟು ಬೇಗ ಅವನ ಮನೆಗೆ ಹೆಂಗ್ ಬರಕ್ ಸಾಧ್ಯ ತಂಗೆವ? ಕಾಲೇಜ್ ಹೋಗಿದ್ದಾನಲ್ಲ. ಕಾಲೇಜು ಬಂಕ್ ಮಾಡಿದಾನೆ. ಹೌದಾ? ನನ್ನ ಮಾತುಗಳಿಲ್ಲ, ಇರು ಫೋನ್ ಮಾಡಿ ನೋಡುವ. ಫೋನಿಗೂ ಸಿಗ್ತಾ ಇಲ್ಲ ಅಣ್ಣ. ನಾನು ಅವನ ಹತ್ರ ಅರ್ಜೆಂಟ್ ಆಗೇನೋ ಮಾತಾಡ್ಬೇಕಾಗಿತ್ತು. ಹೌದೇ? ಆದ್ರೆ ನಿನ್ನ ಈ ಮಗರಾಯ ಅನ್ನೋ ಮಹಾನುಭಾವ ಎತ್ತ ಕಡೆ ಪಯಣ ಬೆಳೆಸಿದ್ದವನೇ. ಲೇ ಗೀತಾ, ನಿನ್ನಂತ ಮುಳ್ಳುನ ಕಿತ್ತೆಸೆಯೋ ಡ್ರಾಮಾ ಈಗ ಶುರು.